ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮದ್ರಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳ್ರಲ್ಲ ನಮ್ ರೈತರಿಗೆ. ನಮ್ಮ ಹೆಸರು ಶಂಕರ್ ಸಿದ್ದರಾಮ್ ಪೂಜಾರಿ ಅಂತ ಹೇಳ್ರಿ. ಹಾ ನಮ್ಮದ ಊರು ಜೋಡಟ್ಟಿ, ತಾಲೂಕ್ ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ ರೀ. ಹಾ ನಾವು 2000 ಇಸ್ವಿಯಾಗಿಂದ ರೇಷ್ಮೆ ಹುಳ ತಯಾರು ಮಾಡಕ್ ಸ್ಟಾರ್ಟ್ ಮಾಡಿದೆವು. ಹಾ ಹಾ ಅವಾಗಿಂದ ಅವಾಗೂ ತತ್ತಿ ನಾವು ಸ್ವತಃ ಸ್ವಂತ ನಾವು ತತ್ತಿ ತರಿಸಿಕೊಂಡು ಹಾ ನಮ್ ಮನ್ಯಾಗ ಮರಿ ತಯಾರು ಮಾಡಿ ಹಾ ಅವಾಗ ದೊಡ್ಡ ಹುಳ ತಯಾರು ಮಾಡ್ತಿದ್ದೇವ್ರಿ. ಹಾ ದೊಡ್ಡ ಹುಳ ತಯಾರು ಮಾಡೋದ್ರಿಂದ ಅವಾಗೆಲ್ಲ ಬಹಳ ರೇಟ್ ಕಡಿಮೆ ಇದ್ದವ್ರು. ಹಾ ಹಾ ರೇಟ್ ಕಡಿಮೆ ಹಚ್ಚದಾಗ ಅವಾಗ ಬರೀ 100 ರೂಪಾಯಿ ಕೆಜಿ ಆಗುವಂತ ಸಿಚುವೇಶನ್ ಆದಾಗ ಹಾ ಅವಾಗ ಒಂದ್ ಕ್ವಿಂಟಲ್ಗೆ ಗೂಡು ಬೆಳಕೆರಿಂದ ಹಾ ಅವಾಗೂ ಒಳ್ಳೆ ರೇಟ್ ತಗೊಂಡೆವು, ಹಾ ಒಳ್ಳೆ ಗೂಡು ಬೆಳೆದೆವು. ಹಾ ಅವಾಗ ಫಸ್ಟ್ ನಾವು ಮೊದಲ ಹಚ್ಚಿದ್ದು ಅಷ್ಟೇ ಒಂದ್ 30 ಗುಂಟೆನ ಸ್ಟಾರ್ಟ್ ಮಾಡಿದ್ದೆವು ಮೊದಲು. ಹಾ 30 ಗುಂಟೆಯಿಂದ ಹಂಗ ಒಂದ್ ವರ್ಷ ಆದ ನಂತರ ಮತ್ತೊಂದ್ ಎಕರೆ ಹೆಚ್ಚು ಮಾಡಿದ್ವು, 1.5 ಎಕರೆ ಮಾಡ್ಕೊಂಡು ಹಂಗ ಹೆಚ್ಚು ಮಾಡ್ಕೋತ ಹಾ ಈ ಸದ್ಯಕ್ಕ 3 ಎಕರೆ ಐತ್ರಿ. 3 ಎಕರೆ ಪ್ಲಾಟ್ ಮಾಡಿ 3 ಎಕರೆ ಇದ್ದು ಒಂದ್ 3-4 ವರ್ಷ ಆತಾರಿ. ಹಾ 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 4-5 ವರ್ಷ ಫಸ್ಟ್ 2 ಎಕರೆ ಐತ್ರಿ. ಅದು ಹಾ 2 ಎಕರೆ 2010 ತಕ್ಕ 2 ಎಕರೆ ಐತ್ರಿ. ಅದ್ರ ನಂತರ ಬರ್ತ ಜಾಸ್ತಿ ಮಾಡ್ಕೊಂಡು ಹಾ ಅಂತ ಈಗ ದೊಡ್ಡ ಹುಳ ಮಾಡೋದು 2016-17ರಿಂದ ಹಾ ಚಾಕಿನ ತಯಾರು ಮಾಡ್ಕೊಂಡು ಚಾಕಿ ಮಾಡ್ಕೊತ ಹೊಂಟಿದ್ರಿ. ಚಾಕಿ ಮಾಡಿ ದೊಡ್ಡ ಹುಳ ಮಾಡ್ತಾ ಅವಾಗೆಲ್ಲ ಫುಲ್ ಇನ್ಕಮ್ ಮಾಡ್ಕೊಂಡವ್ರ ಏನಿಲ್ಲ. ಹಾ ಹಾ ದೊಡ್ಡ ಮತ್ ನಡಕ ಒಂದ್ 2015ರಾಗ ನಾವು ನಮ್ಮ ರೇಷ್ಮೆ ಡಿಪಾರ್ಟ್ಮೆಂಟ್ ಸಾಹೇಬಗಳು ಕೊಡ್ರಿ ಹಾ ಚಾಕಿ ಹುಳ ತಯಾರು ಮಾಡ್ಕೊಳಕ್ಕೆ ನೀವು ಒಬ್ರು ಲೈಸೆನ್ಸ್ ಯಾರ ನೀವು ತಗೊಂಬರಕ್ ನೀವು ಒಬ್ರು ಮೈಸೂರು ಹೋಗ್ಬೇಕು, ಹಾ ಮೈಸೂರು ಟ್ರೈನಿಂಗ್ ಮಾಡ್ಕೋಬೇಕು. ಹಾ ಟ್ರೈನಿಂಗ್ ಮಾಡ್ಕೋ ಅವಾಗ ನಮ್ ತಮ್ಮನ ಟ್ರೈನಿಂಗ್ ಕಳಿಸಿದ್ರು. ಹಾ 2015ರಾಗ ಟ್ರೈನಿಂಗ್ ಕಳಿಸಿ ಹಾ ಏಪ್ರಿಲ್ ಮೇ ಜೂನ್ 3 ತಿಂಗಳು ಹಾ ಚಾಕಿ ಲೈಸೆನ್ಸ್ ತಯಾರು ಮಾಡ್ಕೊಂಡು 3 ತಿಂಗಳಲ್ಲೇ ನಿಂತ್ ಕಲಿತು ಮಾಡಿ ಹಾ ಅವಾಗೆಲ್ಲ ಖರ್ಚು ಜಾಸ್ತಿ ಬಂದವ. ಜಾಸ್ತಿ ಬಂದವ. 35,000 ರೂಪಾಯಿ ಹಾ ಲೈಸೆನ್ಸ್ ತಗೊಂಡ್ಬೇಕಾದ್ರೆ ಖರ್ಚು ಬರ್ತಾರ ಅವಾಗೆಲ್ಲ. ಹಾ ಖರ್ಚು ಮಾಡ್ಕೊಂಡು ನಂತರ 15-16 ಅಂತ ಒಂದ್ ವರ್ಷ ಗ್ಯಾಪ್ ತಗೊಂಡ್ರ ಅವಾಗ. ಹಾ. ಲೈಸೆನ್ಸ್ ಲೌಟ್ ಕೊಡ್ಲಿಲ್ಲ ನಮಗ್. ಹಾ ಹಾ ಚಿಕ್ಕೋಡಿಯಾಗ 2-3 ಕೊಟ್ಟವ್ರಿ. ಈಗ ಹಾ ಖಾನಾಪುರ ಒಂದ್ ಸ್ಟಾರ್ಟ್ ಮಾಡ್ರಿ ಅವಾಗ್ರಿ. ಹಾ ಚಿಕ್ಕೋಡಿಯಾಗ ಒಂದ್ ಸ್ಟಾರ್ಟ್ ಮಾಡ್ರಿ. ಹಾ ಚಿಕ್ಕೋಡಿಯಾಗ ಒಬ್ರು ನಮ್ಮ ಅರ್ವಾಮಿ ಅಂತ ಹೇಳಿ ಅದೋ ವರ್ಷ ಕೊಟ್ಟಿರ ಅವ್ರಿಗೆ. ಹಾ. ಈ ವರ್ಷ ಹೋಗಲ್ಲ ಅವ್ರಿಗೆ, ನೆಕ್ಸ್ಟ್ ಮುಂದ್ ನಿಮ್ಗ್ ಕೊಡ್ಸೋಣ ಅಂತ ಹೇಳಿ ಅಂತ ಇನ್ನೊಬ್ರು ದೊಡ್ಡಮನೆ ಅಂತ ಹೇಳಿ ಕೊಟ್ಟಿರ ಒಬ್ಬರಿಗೆ. ಹಾ ಹಾ ಅದಾದ ನಂತರ ನಮಗ್ ಮುಂದಿನ ವರ್ಷ ತರ್ಸ್ಕೊಡೋನು ಹಾ ಸ್ವಲ್ಪ ಏನೋ ಅಂತ ಡಿಪಾರ್ಟ್ಮೆಂಟ್ ಅವ್ರ ಸ್ವಲ್ಪ ಲೇಟ್ ಮಾಡಿದ್ರ ಅವಾಗ. ಹಾ ಹಾ ಲೇಟ್ ಮಾಡಿ ಅವಾಗ ಸಿಗ್ಲಿಲ್ಲ. ಮತ್ತೆ 16-17 ಒಬ್ರು ನಮ್ಮ ಉಪಾರ್ ಸರ್ ಅಂತ ಹೇಳಿ ನಮಗ್ ಬ್ಯಾಂಕ್ ಗಂಟು ಬಿದ್ದು ನಾವು ಲೈಸೆನ್ಸ್ ತರ್ಸ್ಕೊಡ್ತೇನೆ, ಏನ್ ಚಿಂತೆ ಮಾಡ್ಬೇಡಪ್ಪ, ಹಾ ಸಣ್ಣ ಒಳ ನಮ್ ಚಾಕಿ ಇದ್ ನೋಡು ಕನಕ ನೋಡಿ ಫಾರ್ಮ್ ಗೌರ್ಮೆಂಟ್ ಫಾರ್ಮ್ ಕೊಡ್ತೇವೆ ನಿನಗ, ಹಾ ಅಲ್ಲಿ ಒಂದ್ ಚಾಕಿ ಕೇಂದ್ರ ತಯಾರು ಮಾಡಿ ಹಾ ಅವಾಗೆಲ್ಲ ಫೈಲ್ ಮಾಡ್ತಿದ್ರು. ಆದ್ರೆ ನಮ್ ಕಂಪನಿ ಏನಂತಂದ್ರೆ ರೇಷ್ಮೆ FIG ಗುಂಪು ಒಂದ್ ಕಂಪನಿ ತಯಾರು ಮಾಡ್ಕೊಂಡು ನಮ್ ಕಂಪನಿಗೆ ನಾವು ಲ್ಯಾಂಡ್ ಇದ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡತ್ತೇವು. ಹಾ ನೀವು ಸ್ವಲ್ಪ ಅದಕ್ಕೆ ಇದ್ ಮಾಡಕ್ಕೆ ನೀನ ತಯಾರು ಮಾಡಕ್ಕಪ್ಪ ಅಂತ ನಮ್ಗೆ ಇದ್ ಮಾಡಕತ್ತಾರ. ಹಾ ಹಾ ಆದ್ರ ಅದ್ ಮಾಡೋಣ ಸರ್ ಮಾಡೋಣ ತಂದಿವು ಅಂತ ಮತ್ತೆ ಇಲ್ಲಿ ನಮ್ ತಮ್ಮ ಅದು ಇಲ್ಲಿ ದೊಡ್ಡ ಮಾಡಕ್ ಚಾಲು ಮಾಡ್ರ ಅವ್ರ ಅವಾಗ. ಹಾ ಹಾ ಅಲ್ಲಿಂದ ಮತ್ತ ಮರಿ ತಯಾರು ಮಾಡಿ ಇವ್ರು ಕೊಡ್ತಿದ್ರು. ನಾವು ಹಾ ಹಾ ಒಂದ್ ಬ್ಯಾಚಿಗೆ 200-300 ಹಿಂಗ್ ಮೇಯಿಸಿದ್ರು ಅವಾಗ. ನಮ್ ತಮ್ಮ ಅದು ಇವ್ರು ನಮ್ ಫ್ಯಾಮಿಲಿ ಇವ್ರು ಮಾಡ್ಕೊತಿದ್ರು. ನಾ ಅಲ್ಲಿ ಚಾಕಿ ಸೆಂಟರ್ ಅಲ್ಲಿ ಮಾಡ್ಕೊತೀನ್ರಿ. ಹಾ ಹಾ ಅಲ್ಲಿ ಒಂದ್ 3 ವರ್ಷ ಮಾಡೀನ್ರಿ. ಹಾ 3 ವರ್ಷ ಅವ್ರೊಂದ್ 17ರಾಗ ಸ್ಟಾರ್ಟ್ ಮಾಡಿ ಹಾ 20 ತಕ್ಕ ನಾವು 2020 ತಕ್ಕ ಅಲ್ಲೇ ಮಾಡಿದ್ವಿ. ಹಾ ಹಾ ಅಲ್ಲಿ ಮಾಡಿ ಸ್ವಲ್ಪ ಅಲ್ಲಿ ಮಂದಿ ಪರಿಚಯ ಮಾಡ್ಕೊಂಡ್ರಲ್ಲ. ಹೊರಗಡೆ ಪರಿಚಯ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚಾಕಿ ಹೆಂಗ್ ಮಾಡ್ಕೊಂಡು ಅಂದ್ರೆ ಹಾ ಬರೀ 600 ತಯಾರು ಮಾಡ್ಕೊಂಡು 600 ಹಾ 600 ಲಿಂಕ್ಸ್ ತಯಾರು ಮಾಡ್ಕೊಂಡು ಫಸ್ಟ್ ಪೈಲ ನಮಗ ಅವಾಗ 1000 ಮಾಡ್ಬೇಕಂತ ನಮಗ್ ಒಂದ್ ಸ್ವಲ್ಪ 1000 ಇದ್ ಮಾಡಿದ್ರು. ಹಾ ಹಾ 1000 ಮಾಡಿದ್ರೆ ಹುಳ ಆರ್ಡರ್ ಬರ್ಬೇಕು ನಮಗ, ಹೋಗ್ಬೇಕಲ್ಲ ಏನ್ ಮಾಡಿ ಏನ್ ಮಾಡೋದು ಅಂತೇಳಿಂದ ಅವಾಗ ಹಾ 600 ಲಿಂಕ್ಸ್ ತಯಾರು ಮಾಡ್ಕೊಂಡ್ ಕೇರಿಂದ ಮತ್ ಹೊರಗ ಸ್ವಲ್ಪ 2 ಮಂದಿಗೆ ಹಿಂಗ ಚಾಕಿ ಮಾಡತ್ತೇವಲ್ಲ ಅವ್ರ ರೈತರಿಗೆ ಹೇಳ್ಕೊಂಡು ಮಾಡ್ಕೊಂಡು ಅವಾಗೆಲ್ಲ ಆರ್ಡರ್ ಕೊಟ್ಟು ಅವಾಗೆಲ್ಲ ನಾವ್ ಆರ್ಡರ್ ತಗೊಂಡು ಮಾಡಿ ರೈತರಿಗೆಲ್ಲ ಹೊಳ ಕಪ್ಸಿದ್ವು. 600 ಮಾಡಕತ್ ನಂತರ ನೆಕ್ಸ್ಟ್ ಟೈಮ್ ಒಂದ್ 1000 ಮಾಡ್ಕೊಂಡು ಅವಾಗ ಮತ್ ರೈತರ ಕಡೆ ಹೊರಗಡೆ ಆರ್ಡರ್ ತಗೊಂಡು ಮಾಡಿ ಅವಾಗ ನಮ್ಗ ಉಪಾರ್ ಸರ್ ಅಂತ ನಮ್ಗೊಬ್ಬರ ನಮ್ ಕಂಪನಿ ಶಿವ ಇದ್ರು. ಅವ್ರು ಒಂದ್ ಸ್ವಲ್ಪ ಏನ್ ಮಾಡ್ರು, ಹೊರಗಡೆ ನಾವೆಲ್ಲ ಆರ್ಡರ್ ಕೊಡಿಸ್ತೇವಪ್ಪ ನೀವ್ ಮಾಡ್ತೇವೆ ಮತ್ತೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿಸ್ಬೇಕು. ಅವ್ರು ಬಂದ್ ಕೆರನ್ ಮತ್ ನಮಗ್ ಸಪೋರ್ಟ್ ಮಾಡಿ ಏನ್ ಬೇಕಾದೆಲ್ಲ ಮಾಡಿ ಕೆರಂದ ಅಂತ ಲೈಸೆನ್ಸ್ ನಂದೆಲ್ಲ ಕರೆಕ್ಟ್ ಮಾಡಿ ಕೊಟ್ರ ಅವ್ರು. ಕಂಪನಿಗೆ ಲೈಸೆನ್ಸ್ ಮಾಡ್ಕೊಂಡ್ರ ಆದ್ರ ನಮ್ಮ ಇದ್ರ ಮೇಲೆ ಲೈಸೆನ್ಸ್ ನಂಬರ್ ಮೇಲೆ ಕಂಪನಿಗೆ ಅದಕ್ಕ ಬೆಳಗಾವಿ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ ಒಂದು ತಯಾರು ಮಾಡ್ಕೊಂಡು ಅಲ್ಲಿ ಒಂದ್ 3 ವರ್ಷ ಮಾಡಿದ ನಂತರ ಮತ್ತ 3 ವರ್ಷ ಹಂಗ ಬೆಳ್ಕೊಂಡ್ ಬಂದಿವ್ರಿ. ಏನ್ ಮಾಡ್ಬೇಕು ಬೆಳ್ಕೊಂಡ್ ಬಂದ್ವಿ ಅಂದ್ರೆ ರೀ ಒಂದ್ 2-3 ಬೆಳಿ 1000, 1100, 1200 ಮಾಡ್ಕೋತ ಒಂದ್ 5-6 ತಿಂಗಳಾದ ನಂತರ ನಾವ್ ಜಾಸ್ತಿ ಮಾಡ್ಕೋತ ಬಂದ್ವಿ. ತಿಂಗಳದಾಗ 3 ಬೆಳೆ ಮಾಡತ್ತಿದ್ರು. ಅಲ್ಲಿ ತಿಂಗಳದಾಗ 3 ಬೆಳೆ ಅಲ್ಲಿ 1.5 ಎಕರೆನ ಲಾವಣಿ ತಕ್ಕರ ನಮಗ್ರಿ. ಅಟ್ಟ ಸೊಪ್ಪು ಬೆಳೆಸೋದಕ್ಕ ಮಾಡೋದಕ್ಕ ಮತ್ತೊಂದ್ ಸ್ವಲ್ಪ ನಮ್ ಈ ತೋಟದಾಗ ತಪ್ಪಲ್ ಕಡಿಮೆ ಇಲ್ಲಿ ಬಂದ್ ಹೋಯ್ತಿದ್ರು ಅವಾಗ. ಸೊಪ್ಪು ಅದು ಚಲೋ ಸೊಪ್ಪ ಬೇಕಾಗ್ತಾಳೆ ಅನ್ಕೇರ ಮತ್ ನಮ್ ತೋಟದಾಗ ಏನ್ ಸ್ವಲ್ಪ ಚಲೋ ಇರ್ತದ ಅವಾಗ ಇಲ್ಲೆಲ್ಲ ಸುತ್ತ
ಇಲ್ಲಿ ಹೋದ ಅಲ್ಲಿ ಹಾಕೋದು ಹಿಂಗ್ ಮಾಡ್ತಿರಂತ. ನಂತರ ಪ್ರತಿ ಬೆಳಿ 2,000 ಮಾಡಕ್ ಚಾಲು ಮಾಡಿದಾರ ಅವ್ರು. 2,000 ಬೆಳೆದ್ ಮಾಡ್ಕ್ಯಾರಂದ್ರೆ ಜಾಸ್ತಿ ಮಾಡ್ಕೊಂಡು ಅಲ್ಲೇ 2,000 2,200 3,000 ಮಾಡಕ್ ಚಾಲು ಮಾಡಿದ್ರು ಅವಾಗ. ಚಲೋ ಮಾಡ್ಕೊಂಡ್ ಅಲ್ಲಿಂದ ಅಂತ ಏನ್ 3,000 ಮಾಡ್ಕೊಂಡ್ ಲಾಸ್ಟಕ್ಕ ಈ ಕಡೆ ಬಂದವ್ರ ನಾವ್. ಅಲ್ಲಿ ಇದ್ ಮಾಡ್ಕೊಂಡ್ರು ನಾವ್ ಏನ ಸ್ವಂತಕ್ ನಾವ್ ಮಾಡ್ಬೇಕು ಇನ್ ಕಂಪ್ನಿಗೆ ಬಾಳು ಅಲ್ಲೇ ಬಿಡಂದ್ರ ನಮ್ ಕಡೆ ಈ ಕಡೆ ಹೋಗುದು ಬರ್ದು ಇಲ್ಲೊಂದ್ ಸ್ವಲ್ಪ ಬಂದ್ ಬೆಳಕೈತಾರ ನಮ್ ದೊಡ್ಡ ಬೆಳ ಮಾಡೋತ್ನಾಗ ಹೊಲ್ದಾಗ ಮಾಡೋದ್ ನಮ್ ತಮ್ಮಾರ ಮನೆ ಈಗ ರೇಷ್ಮೆ ಬೆಳ ಮಾಡ್ಬೇಕಾರ ಎಲ್ಲಾನು ಕಂಟ್ರೋಲ್ ಆಗತ್ತಾರ. 8 ಎಕರೆ ಜಮೀನ ಎಲ್ಲಾನು ಸ್ವಲ್ಪ ಇದಾಗ್ಬೇಕಲ್ಲ ಇಲ್ಲೆಲ್ಲ ಆಗ್ಲಿಲ್ಲ ಆಳುಗಳು ಸರಿಯಾಗಿ ಅವಾಗ ಈ ವಾರ ಬಂದ ಆಳುಗಳು ಮುಂದಿನ ವಾರ ಬರ್ಲಿಲ್ಲ ಅಂದ್ರೆ ಅವಾಗ ಮತ್ತ ಸಮಸ್ಯೆ ಆಗ್ತದೆ. ಹಿಂಗಾಗಿ ಒಂದ್ ಸ್ವಲ್ಪ ಮಣಿ ಗಿಣಿ ಕಟ್ಟಾಕ್ ಚಾಲು ಮಾಡಿದ್ವಿ. ಇನ್ ಬೇಡ ಅಂತ ಅಲ್ಲೇ ಬಿಟ್ಕೇರಿ ಈ ಕಡೆ ಮಾಡ್ತೇನ್ರಿ ನಮಗ ಕಂಪನ್ಯಾಗ ಮಾಡಂಗಿಲ್ಲ ಏನ್ರಿ ನಾವ್ ಬಿಡ್ಬೇಡಪ್ಪ ಅಂತ ಬಾಳ ನಮ್ಗೆ ಇದ್ ಮಾಡ್ರು. ಅದ್ರೂ ಏನ್ರಿ ನಾನ ಮತ್ ಯಾರು ನೋಡ್ರಿ ಸರ್ ಅಂತ ಮತ್ತೆ ಅವಾಗ ಕನ್ನಡ ಅವ್ರ ಅಲ್ಲಿ ಬಂದ್ ಮಾಡಕ್ ಚಾಲು ಮಾಡಿದ್ರು. ನನ್ ಸ್ವಂತಕ್ ನಾ ಬಂದ್ ಸ್ಟಾರ್ಟ್ ಮಾಡ್ರಿ ಕಡೆ ಸ್ಟಾರ್ಟ್ ಮಾಡ್ರಿ 2020 ತಂದ ಏನ್ ಸ್ಟಾರ್ಟ್ ಮಾಡ್ರಿ. ಅವಾಗ ಹಂಗ ಸಣ್ಣ ಹಂಗ ಇಲ್ಲೇ ಫಸ್ಟ್ ಬಂದವನ 2,500 ಲಿಂಕ್ ಸ್ಟಾರ್ಟ್ ಮಾಡ್ರಿ. 2,500 ಲಿಂಕ್ಸ್ ತಯಾರ್ ಮಾಡ್ಕೊಂಡ್ ಅವ್ನ ಇಲ್ಲಿ ಹೆಂಗ್ ಮಾಡೋದು ಅಂತ ನಮಗೊಂದ್ ಚಿಂತೆ ಬಿದ್ದಿತ್ರ ಅವಾಗ. ದೊಡ್ಡ ಒಳ ಮನೆಯಾಗಿ ಹೆಂಗ್ ಮಾಡೋದಿನೆಲ್ಲ ತಯಾರ್ ಮಾಡ್ಕೋಬೇಕಾರ ಸಣ್ಣ ಒಂದ್ ಸಪರೇಟ್ ಕಟ್ಬೇಕನ್ನೋ ವಿಚಾರ ಬಂದಿದ್ದು ಅವಾಗ. ದೊಡ್ಡ ಒಳ ಮಾಡೋದು ಏನ್ರಿ ಹಾಕಿದ್ರಲ್ಲ ಅವನ್ನೆಲ್ಲ ತೆಗದ್ ಪಿಚ್ಚಿ ಹೋಗದ ಮೊದಲ ಒಂದ್ ತಿಂಗಳ ದಿವಸದಾಗ್ರಿ ಮನಿ ಒಂದ್ 6 ರಿಂದ 8 ಸಲ ಮನಿ ತೊಳೆದ್ರದ್. ಪೈಲದ 6 ರಿಂದ ಮನಿ 8 ಸಲ ಸ್ವಚ್ಛ ಹಂಗ ತೊಳೆದು ಮಾಡಿ ತಳಗಿ ಬೆಡ್ ಎಲ್ಲ ಸ್ವಚ್ಛ ಹಂಗ ಕುರ್ಕಿಲಿ ತಿಕ್ಕಿ ಎಲ್ಲಾನು 7-8 ಸಲ ಏನ್ ಮನಿ ತೊಳೆದಾಗ ರೋಗಾನು ಪೈಲದ ರೋಗಗಳು ಹೋಗ್ಬೇಕಂತ ಇಡೀ ಮನಿ ಎಲ್ಲ ಚೊಕ್ಕ ಕೆತ್ತಿ ಗಾಡಿಸೋ ಕೆತ್ತಿ ತೊಳೆದವ್ರ ಅವಾಗೆಲ್ಲ ತೊಳೆದ ಸ್ವಚ್ಛ ಮಾಡಿ ಒಳಗಿನೆಲ್ಲ ಯಾಕೆ ತೆಗೆದು ಹೊರಗೆ ಒಗದು ಮಾಡ್ಕ್ಯಾರ ನಂತರ ಟ್ರೇಗಳು ತಯಾರು ಮಾಡ್ಕೊಂಡು ಅವಾಗ ಈ ಪೈಪ್ ಸಿಸ್ಟಮ್ ಮಾಡಿದ್ರಲ್ಲ ಇವನ್ನೆಲ್ಲ ತಯಾರು ಮಾಡ್ಕೊಂಡ್ರಿ ಅವಾಗ. ಪೈಪ್ಗಳದಾಗ ಹಾಕ್ಬೇಕಲ್ಲ ಟ್ರೇಗಳೆಲ್ಲ ಇವನ್ನೆಲ್ಲ ತಯಾರು ಮಾಡ್ಕೊಂಡಿವ್ರಿ ಅವಾಗೆಲ್ಲ. ತಯಾರು ಮಾಡ್ಕೊಂಡು ಅವಾಗ ಒಂದ್ ಮನ್ಯಾಗ್ರಿ 3,000 ಮೇಯ್ಬೇಕ್ರಿ ಅದು. 320-340 ಟ್ರೇ ಕೊಂಡು ಅಷ್ಟು ಇದ್ ಮಾಡ್ಕೊಂಡಿರಿ ತಯಾರು ಮಾಡ್ಕೊಂಡು ಅವಾಗ 300 ಟ್ರೇನು ತಯಾರು ತಗೊಂಡಿವಲ್ಲ ಹೊರಗಡೆ ಅಲ್ಲಿ ತಗೊಂಡ್ ಬಂದ್ ತಯಾರು ಮಾಡ್ಕೊಂಡು ನಾವು ಮಷಿನ್ ಸ್ವಂತ ಮಾಡ್ಕೊಂಡ್ರಿ ಅವಾಗ ತಗೊಂಡ್ ನಾವು ಮಷಿನ್ ತಗೊಂಡು ನಮ್ಗೆ ಏನ್ ಬೇಕೆಲ್ಲ ಸಾಮಾನು ಎಲ್ಲಾ ತಯಾರು ಮಾಡ್ಕೊಂಡ್ರು. ಒಂದ್ ವರ್ಷದಾಗ ಇವ್ ತಯಾರು ಮಾಡ್ಕೋತ 1 ಲಕ್ಷ ತಯಾರು ಮಾಡಿದವ್ರ ನಾವು. 1 ಲಕ್ಷ ಲಿಂಕ್ಸ್ 3,000 ಪ್ರತಿ ತಿಂಗಳ 3,000 ನೋಕೋದವ್ರ. ಒಂದ್ ತಿಂಗಳಿಗೆ 9,000 3,000 3,500 4,000 ಬಂದು ಬರ್ಬರ್ ಜಾಸ್ತಿ ಮಾಡ್ಕೊಳಕ್ತಿತ್ತು. 1 ಲಕ್ಷ ತಯಾರು ಮಾಡಿದಾಗ ಸ್ವಲ್ಪ ನಮಗೊಂದ್ ಸ್ವಲ್ಪ ಇನ್ಕಮ್ ಅವಾಗ ಹಿಂಗ್ಯಾಂಗ್ ಮಾಡ್ತೇವಾಗ ಮತ್ ನಮಗ್ ಹಂಗ ಇನ್ಕಮ್ ಜಾಸ್ತಿ ಅವಾಗ ಪೈಲ ಇಲ್ಲಿ 2,500 ರೇಟ್ ಹತ್ರ ನಮಗ್ ನಾವ್ ಬಂದ್ ಇಲ್ಲಿ ಮಾಡೋಕ ಫುಲ್ ಪೇಮೆಂಟ್ ತೊಗೊಳಕೈತಿ. ಪೈಲಕ್ಕ 16,000-1,500 ತಗೋತಿದ್ರು ಅವಾಗ. ಇಲ್ಲಿ ಬರ್ಬರ್ತ 100 ಲಿಂಕ್ಸ್ 2,500 ತೊಗೊಳಕತ್ತು. 2,500 ಲಿಂಕ್ಸ್ ತೊಗೊಳಕಾಗ ನಾವ್ ತತ್ತಿ ರೇಟ್ 1,000 ಇರ್ತಾರ ಅವಾಗ. ತತ್ತಿ ರೇಟ್ 1,000 ಜಂಪ ಇರ್ತಾರ ಅವಾಗೂ. ನಮಗ್ ಉಳಿದಟ 1,500-1,400 ಉಳಿತಿದ್ರ ಅವಾಗ. ಫುಲ್ ಪೇಮೆಂಟ್ ಅವಾಗ ಗೌರ್ಮೆಂಟ್ ಅವ್ರ ಪೈಲ 1,000 ಕೊಡ್ತಿರ. ಅದನ್ನ ಬಂದ್ ಮಾಡ್ಕೊಂಡ್ ಫುಲ್ ಪೇಮೆಂಟ್ ನೀವ್ ಮಾಡ್ಕೊಡ್ರಿ. ನೀವು ರೈತರಿಗೆ ರೊಕ್ಕ ತಗೋರಿ. ರೈತರಿಗೆ ನಾವ್ 1,000 ತತ್ತಿ ರೇಟ್ ಅವ್ರಿಗೆ ಕೊಡ್ತೇವತ್ತಂದ್ರ ಅವಾಗ ಮಾಡಕ್ ಹಚ್ಚಿರ. ಆತರ ಒಂದ್ ಗೌರ್ಮೆಂಟ್ ಎಸ್ಟಿಮೇಟ್ ಹಾಕಿ ಕೊಟ್ಟಿದ್ದು ಆ ಪ್ರಕಾರ ನಾವ್ ಮಾಡಕ್ ಚಾಲು ಮಾಡಿದ್ವಿ. ತಯಾರು ಮಾಡ್ಕೋತ ಬಂದ್ ಈಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇವ್ರಿ. ಈಗ ಸದ್ಯ ಈಗ ನಿಮ್ಗ್ ಚಾಲ್ತಿ ಎಷ್ಟ್ ಐತ್ರಿ? ಎಷ್ಟ್ ಲಿಂಕ್ಸ್ ಚಾಲುದವ್ರಿ ನಿಮ್ಗೆ? ಈಗ ಸದ್ಯಕ್ಕ ಅಂದ್ರ ಈಗ 2 ವರ್ಷ ಆತ್ರಿ. 5,000 ರಿಂದ 6,000 5,000 6,000 ಒಂದ್ ಬೆಳಿಗ್ಗೆ 5,000 ರಿಂದ 6,000 ಒಂದ್ ಬೆಳಿಗ್ಗೆ ಒಂದ್ ತಿಂಗಳದಾಗ 12,000 18,000 ಲಿಂಕ್ಸ್ ತಯಾರು ಮಾಡ್ತಾವ. ಈಗ ಸದ್ಯಕ್ಕ 6,000 ಬೆಳೆ ಮಾಡ್ತಾವ್ರಿ. ಒಮ್ಮೆ ಯಾವಾಗಾರ ತಪ್ಪಲಿ ಇಲ್ಲದಾಗ ಏನಾದಾಗ ಒಂದ್ 2 ಬ್ಯಾಚ್ ಮಾಡ್ತಾವ್ರ ಅವ. ಒಮ್ಮೆ ಏನೋ ಹುಳದ ಸ್ವಲ್ಪ ಏನಾರ ಸಮಸ್ಯೆ ಅನ್ಸಾಕೈತೆ ಅಂದ್ರೆ ಗ್ಯಾಪ್ ಇಟ್ಕೋದು 2 ಬೆಳೆ ಕುಣ್ಸ್ಕೋದಾರ ಅವಾಗ. ಅದಾದ ಮತ್ ಕಂಟಿನ್ಯೂ 3 ಬೆಳೆ ಹೋಗಿ ಹೋಗ್ತೈತಿ ಅವಾಗ. ಮತ್ತ ಆರ್ಡರ್ ಇರ್ತಾವ್ರ ನಮ್ಗೆ. ಹೆಂಗ್ ಆರ್ಡರ್ ಇರ್ತೈತ್ರಿ ಈಗ ಔಟ ಬೇರೆ ಕೊಡ್ತಾರ. ನಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ದಾಗ ಹುಳ ಕೊಡ್ತೇವ್ರ. ಆ ಕಡೆ ಅವ್ರ ಏನ್ ಮಾಡ್ತಾರ ಒಬ್ಬೊಬ್ರು 4,000 2,000 3,000 ಇಂಡೇಟ್ ಕೊಡ್ತಾರ. ನಮ್ 3,000 ಇಂಡೇಟ್ ಕೊಟ್ಟ ನಂತರ ತತ್ತಿ ತಯಾರು ಮಾಡ್ತೇವ್. ತತ್ತಿ ಹೆಂಗ್ ಮಾಡ್ತೇವ್ರಿ ಈಗ 13 ದಿವಸ ಮುಂಚಿತ ತತ್ತಿ ರಿಲೀಸ್ ಮಾಡ್ಕೋಬೇಕ್ರಿ ನಾವು. ರೈತರು ನಮ್ಗೆ 13 ದಿವಸ ಮುಂಚಿತನ ಹೇಳ್ಬೇಕ್ರಿ ಅವಾಗ. ಮರಿ ಆಗೋದ ಏನ್ ಮೊದಲ ಇರಲ್ಲ 13 ದಿವಸ ಮುಂಚಿತ. ಇವಾಗ ನಮಗ್ರೀಗ 22ನೇ ತಾರೀಕು ತತ್ತಿ ಬೇಕಾಗಿ ಈ ಮುಂಚಿತವಾಗಿ ಹೇಳ್ಬೇಕ್ರಿ ನಮಗ್. 22ನೇ ತಾರೀಕು ಮರಿ ಆಗೋದ ಅಂದ್ರೆ ಈಗ 9 ತಾರೀಕ 8 ತಾರೀಕ ನಮಗ್ ಫೋನ್ ಹಚ್ಬೇಕ್ರಿ ಅವಾಗ. ನಮ್ಗೆ ಹೇಳ್ಬೇಕ್ರಿ ಅವಾಗ. ಅವಾಗ ಹೇಳಿದ್ರ ನಮ್ಗೆ 21 ತಾರೀಕು 22 ತಾರೀಕು ತತ್ತಿ ರಿಲೀಸ್ ಮಾಡ್ಕೋತೇವ್ರ ನಾವು. ಇವತ್ ರಿಲೀಸ್ ಮಾಡಿದ್ರ ಇವತ್ 10 ತಾರೀಕು ರೀ. ಇವತ್ತು 11 ತಾರೀಕು. 11 ತಾರೀಕು ಇವತ್ತು ರಿಲೀಸ್ ಮಾಡ್ರಿ 24ನೇ ತಾರೀಕು ಮರಿ ಆಗ್ತೈತಿ. ಇವತ್ತು ರಿಲೀಸ್ ಮಾಡಿದ್ರ 24ನೇ ತಾರೀಕು ಮರಿಯಾಗಿ 24ನೇ ತಾರೀಕು ನಮ್ಮಲ್ಲಿ ಬರ್ಬೇಕಾದ್ರೆ ಈಗ ಅಲ್ಲಿ ತತ್ತಿ ತಯಾರು ಮಾಡಿ ರಿಲೀಸ್ ಮಾಡಿದಂತಾರ್ರಿ 9ನೇ ದಿವಸ ನಮ್ ಕಡೆ ಕಳಿಸ್ತಾರ. ಅಲ್ಲಿಂದ
8 ದಿವಸಿಗೆ ಈ ಕಡೆ ನಮ್ ಕಡೆ ಬಿಟ್ರ ಅಂದ್ರೆ 3-4 ದಿವಸ ಮರಿ ಆಗ್ಬೇಕ್ರಿ ಇಲ್ಲಿ ಬಂದದ್ ಹಾ ಹಾ ಇಲ್ಲಿ ಬಂದ್ 3-4 ದಿವಸ ಮರಿ ಆಗ್ಬೇಕಂದ್ರೆ ಇಲ್ಲಿ ಬಂದ ನಂತರ ನಾವು ಬ್ಲಾಕ್ ಬಾಕ್ಸ್ ಮಾಡ್ಕೋತೇವ್ರ ಹಾ ಬ್ಲಾಕ್ ಬಾಕ್ಸ್ ಟೈಪ್